ಬಾ, ಬರ್ತಾ ಇದೆಯಾ ಬಾ. ಈ ಮನೆಯಾಗ ನಿನಗೆ ಜಾಗ ಇಲ್ಲ ಬಾ. ಏನೋ ನಾನು ಬಿಡತ್ತಾ ಅಂತ ಅನ್ಸರಿಸ್ದಂಗೆಲ್ಲ ನಿಂತು ಯಾಕೆ ದಿನಕ್ಕೂ ಜಾಸ್ತಿ ಆಗ್ತೈತೆ. ಇಲ್ಲ ನಾನಂತೂ ಸುಮ್ಮನೆ ಇರಲ್ಲ. ನೀನು ಎಲ್ಲಿ ಕಳಿಸ್ಬೇಕು ಅಲ್ಲಿಗೆ ಕಳಿಸ್ತೀನಿ ಬಿಡು, ಬಿಡಲ್ಲ. ನಿಂತ್ಕ, ನೀನು ನಮ್ಮ ಮನೆ ಒಳಗಡೆ ಕಾಲಿಕ್ಕಬೇಡ. ಹಿಂಗೆ ಬ್ಯಾಗ್ ತಗೊಂಡು ಹೋಗ್ತಾ ಇರು ಅಷ್ಟೇ. ಹೆಂಗೆ ಬ್ಯಾಗ್ ತಗೊಂಡು ಬಂದಿದ್ದ ಹಂಗೆ ಬ್ಯಾಗ್ ತಗೊಂಡು ಇಲ್ಲಿಂದ ಹೋಗ್ತಾ ಇರು. ನಮ್ಮ ಮನೆ ಒಳಗಡೆ ನೀನು ಕಾಲಿಕ್ಕಬೇಡ. ನಿನಗೆ ಮನೇಲಿ ಜಾಗ ಇಲ್ಲ, ಹೋಗು. ಅದು ಯಾರನ್ನ ಕರ್ಕೊಂಬರ್ತೀಯ ಕರ್ಕೊಂಬ. ಯಾರನ್ನ ಕರ್ಕೊಂಬಂದು ಏಳಿಸ್ಬೇಕು ಅಂತ ಇದೆಯಾ ಏಳ್ಸು. ನೀನು ನನಗೆ ಬೇಡ, ನಾನು ಡೈವರ್ಸ್ ಕೊಟ್ಬಿಡ್ತೀನಿ. ಹೋಗು, ನೀನು ಸಹವಾಸನೇ ಬೇಡ. ನಾನು ಹೆಂಗೋ ನೆಮ್ಮದಿಯಾಗಿ ಇದ್ಬಿಡ್ತೀನಿ. ಇಲ್ಲದ ನೀನಿಂದ ಟೆನ್ಷನ್ನು. ನಮಗೆ ಮರ್ಯಾದೆ ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ನಾವು ಹೆಂಗೋ ಕಷ್ಟಪಟ್ಟು ದುಡ್ಕೊಂಡು ತಿಂದ್ರೂ ಮರ್ಯಾದೆಗೆ ಇರಬೇಕು. ಊರು ಬಿಟ್ಟು ಊರಿಗೆ ಬಂದಿದ್ದೀವಿ ಅಂತ ನಮಗೆ ಮರ್ಯಾದೆ ಮುಖ್ಯ. ನಿನ್ನ ನನಗೆ ಮರ್ಯಾದೆ ಬಿಟ್ಟು ಬಾಳೋಕ್ಕಾಗಲ್ಲ. ನಿನ್ನಿಂದ ನನಗೂ ಮರ್ಯಾದೆ ಇರಲ್ಲ. ಏನಪ್ಪ ಇವನು ಹಿಂಗೆ ಬಿಟ್ಟವನೇ ಅವ್ರು ಹೇಳ್ತೀನ ಅಂತೇಳಿ ನನಗೆ ಬೆಲೆ ಕೊಡಲ್ಲ. ಹೋಗಿ ನಿನ್ನ ಹೋಗಿ ಬ್ಯಾಗ್ ತಗೊಂಡು ಹಚ್ಚಿಗೆ. ಯಾಕೆ ಸುಬ್ಬು ಈ ಥರ ಮಾತಾಡ್ತಾ ಇದೆಯಾ? ನಾನು ಕೆಲ್ಸಕ್ಕೆ ಹೋಗಿ ಬಂದಿದ್ದೀನಿ ಅಪ್ಪ. ದೇವ್ರ ಆಣೆಗೂ ಆ ಥರ ಎಲ್ಲ ಏನು ನಾನು ತಪ್ಪು ಮಾಡಿಲ್ಲಪ್ಪ. ಯಾಕೆ ಸುಮ್ಮನೆ ನನ್ನ ಈ ರೀತಿ ತಪ್ಪಾಗಿ ತಿಳ್ಕೊಂತೀಯ? ನಾನು ಹಂಗೆ ಮಾಡಿಲ್ಲ. ಏನೋ ಕೆಲ್ಸಕ್ಕೆ ಹೋಗಿ ಬರತ್ತಪ್ಪ, ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ತಪ್ಪಾಗಿ ತಿಳ್ಕೊಂಡು ಮಾತಾಡಿದ್ರೆ ಹೆಂಗೆ? ನನ್ನ ಮಧ್ಯೆ ಅವ್ರ ಮಧ್ಯೆ ಯಾವುದೇ ರೀತಿ ಆ ಥರ ಸಂಬಂಧ ಎಲ್ಲ ಯಾವುದೂ ಇಲ್ಲ. ಯಾಕೆ ಸುಮ್ಮನೆ ಈ ಥರ ಎಲ್ಲ ತಿಳ್ಕೊಂತೀರಾ? ಅಯ್ಯೋ ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಅಲ್ಲ ಕೆಲ್ಸಕ್ಕೆ ಹೋಗಿ ಬರ್ತಾ ಇರೋದು ಸುಬ್ಬು. ಪ್ಲೀಸ್ ಸುಬ್ಬು, ಆ ರೀತಿ ಎಲ್ಲ ತಿಳ್ಕೊಬೇಡ. ನಾನು ಕೆಲ್ಸಕ್ಕೆ ಹೋಗಿ ಬರ್ತಾ ಇರೋದು ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಬಂದೈತೆ. ಅದಕ್ಕೆ ಕೆಲಸ ಮಾಡೋದಕ್ಕಾಗಿ ನಾನು ಹೋಗ್ತಾ ಇರೋದು ಅಷ್ಟೇ. ಯಾಕೆ ಹಿಂಗೆ ತಪ್ಪಾಗಿ ತಿಳ್ಕೊಂತೀಯ ನನ್ನ ಬಗ್ಗೆ ನೀನು? ನೀನು ಏನು ಹೇಳಿದ್ರು ಅಷ್ಟೇ ಜೀವಿತ. ನನ್ನ ಹತ್ರ ಜಾಸ್ತಿ ಮಾತಾಡಬೇಡ. ನಿನಗೆ ಈ ಮನೇಲಿ ಜಾಗ ಇಲ್ಲ, ಹೋಗ್ತಾ ಇರು ಅಷ್ಟೇ. ಹೋಗ್ತಾ ಇರು, ಇಲ್ಲಿಂದ ನಾನು ಹೋಗ್ತಾ ಇರಬೇಕು. ನಿನಗೆ ಈ ಮನೇಲಂತೂ ಜಾಗ ಇಲ್ಲ. ನನಗೆ ಈ ಮನೆಗೆ ನೀನು ಬಿಡ್ಕಾಮಲ್ಲ ಅಷ್ಟೇ. ಮತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ನೀನು ಯಾಕೆ ಹೋಗ್ತಾ ಇದೆಯಾ ಅಂದಮೇಲೆ ನಿನ್ನ ಪಾಡಿಗೆ ನೀನು ಇಷ್ಟ ಬಂದಿತ್ತಾಗಿರು. ನಮ್ಮ ಮನೆಗೆ ಇರಬೇಡ. ನನಗೆ ಅಲ್ಲಿ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಷ್ಟೇ. ನೀನು ಎಷ್ಟು ಹೇಳಿದ್ರು ಕೇಳಲ್ವಾ? ನನ್ನ ಮಾತು ಮೀರಿ ನೀನು ಕೆಲ್ಸಕ್ಕೆ ಹೋದ ಈ ಮನೇಲಿ ಜಾಗ ಇಲ್ಲ. ಅದಕ್ಕೆ ನಿನ್ನ ಮನೆಯಿಂದ ಹೊರಗಡೆ ಆಗ್ತಾ ಇದ್ದೀನಿ. ಹೋಗ್ತಾ ಇರು. ಹುಡುಗಿನ ಮುದ್ದಾಡಿದ್ದು ಎಲ್ಲ 2 ದಿನ. ಅಯ್ಯೋ ಬಂದಾಗ ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಅಂತ 2 ದಿನ ಚೆನ್ನಾಗಿ ಎತ್ಕೊಂಡ್ಲಪ್ಪ. ಈಗ ಆ ಹುಡುಗಿನ ಮಾತಾಡ್ಸಿ ಅದು ಇಲ್ಲ, ಎತ್ಕೊಂಬೋದು ಇಲ್ಲ. ಇವಳು ಹೋಗ್ತಾ ಇವಳು ಇರ್ತಾಳೆ. ಇವಳನ್ನ ಏನಂದ್ರೆ ನಂಬಲ್ ಕಣ ಪಾಪ ನಾವು. ನಾನು ಮಾತ್ರ ನಂಬಲ್ಲಿ ಇವಳು. ಸುಮ್ಮನೆ ಸಿಕ್ಕ ಕಳಿಸಿ ಹೇಳ್ತೀನಿ. ಈ ಮನೆಯಾಗ ಇರೋದೇ ಬೇಡ ಅವಳು. ನಡಿಯ ಸಿಕ್ಕ ನಮ್ಮ ಮನೆಯಾಗ ಇರಲೇ ಬೇಡ ನೀನು. ಅಲ್ಲ ಕಣಜ್ಜಿ, ನಾನು ಏನು ಮಾಡಿದೆ? ನಾನು ಏನಂತ ತಪ್ಪು ಮಾಡಿಲ್ಲ ಯಪ್ಪ. ಸುಮ್ಮನೆ ಈ ರೀತಿ ಏನಾದರೂ ನೋಡಿದ್ರ ನೀವು? ಸುಮ್ಮನೆ ಅವ್ರ ಜೊತೆ ಮಾತಾಡಿದ್ದು ಮಾತ್ರಕ್ಕೇನೆ ನಿನ್ಗೂ ಅವ್ರಿಗೂ ಏನೋ ಸಂಬಂಧ ಐತೆ ಅಂತೇಳಿ ಈ ರೀತಿ ಕತೆ ಕಟ್ಟಿ ನನ್ನ ಮನೆಯಿಂದ ಆಚೆ ಆಗ್ತಾ ಇದ್ದೀರಲ್ಲ. ಸರಿ ಆಯ್ತು ಬಿಡಿ, ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ನಾಳೆ ಬರ. ಮತ್ತೆ ನಾವು ಹೇಳ್ದ ತಾನೇ ಬೇಡ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳಿದ್ರು ನೀನು ಯಾಕೆ ಹೋಗ್ತೀಯ? ಮತ್ತೆ ಅಷ್ಟೊಂದು ಏನೋ ಇಲ್ದಿಲ್ದವಳು ಹೋಗ್ಬಾರ್ದಪ್ಪ. ಇವಾಗ ಏನು ನಾಟಕ ಆಡ್ತೀಯ ನೀನು? ನಿಂದು ಬೋಲ್ ನಾಟಕ. ಅದಕ್ಕೆ ನಿನಗೆ ಈ ಮನೆಗೆ ಜಾಗಿಲ್ಲ ಪಾಪ. ಡೈವರ್ಸ್ ಕೊಟ್ಬಿಡುವಳು. ಸಮಾಸನೇ ಬೇಡ ನಮಗೆ. ಬಿಟ್ಟಾಕ್ಬಿಡು ಸಾಕು. ನಮ್ಮ ಮಾಳಮ್ಮ ಇದ್ದಾಳೆ. ನಮ್ಗೇನಿದ್ರು ನಮ್ಮ ಮಾಳ ಮೇಲೆ ಮನೆದೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಂತಾಳೆ ಸಾಕು. ದೇವ್ರಂತಾಳು ಅವಳು ಇರಬೇಕಾದ್ರೆ ಇವಳನ್ನ ತಗೊಂಡು ಏನು ಮಾಡ್ತೀಯ? ಬಿಟ್ಟಾಕ್ಬಿಡು ಪಾಪ ಇವಳು ಈ ಜನ್ಮದಲ್ಲಿ ಇವಳು ಉದ್ಧಾರ ಆಗಲ್ಲ. ನಾವು ಯೋಟಂತ ದಿನ ಪರದಾಡಕ್ಕಾಗುತ್ತೆ. ಇನ್ನೊಂದು ದಿನ ಆದರೂ ಬಿಡಪ್ಪ ಅನ್ಬೋದು. ದಿನ ಇವಳದು ಬೋರೆ ಇದೆ ಅಂದರೆ ಎಂದು ಬಂದಾಗ 2 ದಿನ ಹಂಗೆ ನೆಟ್ಗಿದ್ಲಪ್ಪ. ತಿರ್ಗಿ ಅದೇ ರಾಗ ಅದೇ ತಾಳ ಅಷ್ಟೇ. ಇವಳು ಇನ್ನೇನು ಹೇಳ್ತೀವಿ? ಅಷ್ಟೇ. ನಮ್ಮ ಪಾಡಿಗೆ ನಾವಿದ್ರೆ ಯಾವುದು ಇರಲ್ಲ. ಇವಳು ಬೋಲು ಇದನ್ನು ಮಾಡ್ತಾಳೆ. ಇವಳು ಸಹವಾಸನೇ ಬೇಡ ಕಣ್ ಪಾಪ. ಇವಳು ಸಹವಾಸನೇ ಬೇಡ. ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ. ಹೋಗು. ನಿನ್ಗೆ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ಕೊಂಡು ನಿನ್ನ ಪಾಡಿಗೆ ನೀನು ಎಲ್ಲ ನಾತಿರೋ ಹೋಗು. ನಿನಗೆ ಮನೆಯಾಗೆ ಜಾಗ ಇಲ್ಲ. ಹೋಗ್ತೀನಿ ಬಿಡಜ್ಜಿ, ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಈ ರೀತಿ ತಪ್ಪಾಗಿ ತಿಳ್ಕೊಂಡ್ರೆ ನಾನು ಎಷ್ಟೇ ಚೆನ್ನಾಗಿರ್ತೀನಿ ಅಂದರೂ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಅಂತ ಸಂಬಂಧ ಇಲ್ಲ. ದೇವ್ರ ಮೇಲೆ ಆಣೆಗೂ ಆ ಥರ ಎಲ್ಲ ಏನಿಲ್ಲ. ನೀವು ಸುಮ್ಮನೆ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಮಾತಾಡಿಸ್ತೀನಿ ಅಷ್ಟು ಬಿಟ್ಟರೆ ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ಲ. ಹಂಗೆಲ್ಲ ನಾನು ಇರೋ ಅಂಥವಳಾಗಿದ್ದರೆ ನಾನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಏನು ಬೇಕಾದ್ರೂ ಮಾಡ್ತಾಯಿದ್ದೆ ನಾನು. ಹಂಗೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಏನೋ ಒಂದಿಷ್ಟು ಜಮ್ದಾಗ ಮಾತಾಡ್ತೀನಿ, ಒಂದಿಷ್ಟು ದೌಲತ್ ತೋರಿಸ್ತೀನಿ ಅಷ್ಟು ಬಿಟ್ಟರೆ ನಾನು ಅಂಥವೆಲ್ಲ ಯಾವತ್ತೂ ಮಾಡೋಕ್ಕೆ ಹೋಗಲ್ಲ. ನನ್ನ ಸುಮ್ಮನೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ ಸುಬ್ಬು. ಪ್ಲೀಸ್ ಸುಬ್ಬು, ನಾನು ಅರ್ಥ ಮಾಡ್ಕೊ. ಈ ಮುಗಿತೀನಿ ಜೀವಿತ. ಇಲ್ಲಿಂದ ಹೊರಟೋಗ್ಬಿಡು. ನನಗೆ ನೀನು ಡೈವರ್ಸ್ ಕೊಟ್ಟು ಪುಣ್ಯ ಕಟ್ಕೊ. ನಿನ್ನ ಪಾಡಿಗೆ ನೀನು ಎಲ್ಲಾನ ಇದ್ದುಬಿಡು, ಸರಿನಾ? ನಮಗೆ ನಿನ್ನ ಸಹವಾಸನೇ ಬೇಡ. ನಿನ್ನ ಪಾಡಿಗೆ ನೀನು ಎಲ್ಲಾನ ಇರು ಅಷ್ಟೇ. ಹೇಳ್ತಾ ಇದ್ದೀನಲ್ಲ, ನಿನ್ನ ಪಾಡಿಗೆ ನೀನು ಇದ್ದುಬಿಡು. ಸರಿ ಆಯಿತು ಬಿಡು. ಏನೋಣ ನಾನು ಚೆನ್ನಾಗಿರ್ಬೇಕು ಅಂತ ಬಂದೆ ಅಲ್ಲ. ನಾನು ಅಂಥ ಕೆಲಸ ಮಾಡಿಲ್ಲ. ದೇವ್ರ ಇದನ್ನು ಭಗವಂತ ನೋಡ್ಕೊಂತಾನೆ. ನಾನು ಅಂಥ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಅಲ್ಲ ನಾನು ಎಷ್ಟು ನಿಯತ್ತಾಗಿದ್ರೂ ನೀವು ನನ್ನ ತಪ್ಪಾಗಿ ತಿಳ್ಕೊಂತೀರಲ್ಲ. ಅಲ್ಲ ನಾನು ಒಂದು ಸತಿ ಕೆಟ್ಟವಳಾದ ಮಾತ್ರಕ್ಕಾಗಲಲ್ಲ ನಾನು ಕೆಟ್ಟವಳಾಗ್ತೀನ? ಹೇಳು. ನಾನು ಇಷ್ಟೊತ್ತಿಗೆ ನಾನು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಆದರೂ ನಾನು ಬೇಡ ಅಂಥದ್ದು ಮಾಡಬಾರ್ದು. ನನಗೆ ನನ್ನ ಗಂಡನೇ ಬೇಕು ಅಂತ ಯಾಕೆ ಬಂದು ಹೇಳು? ನನ್ನ ದೇವ್ರ ಆಣೆಗೂ ನನ್ನ ಮೇಲೆ ಆಣೆಗೂ ನಾನು ಆ ಥರ ಎಲ್ಲ ಮಾಡಿಲ್ಲಪ್ಪ.
ನಾನೇನಾದರೂ ಸುಳ್ಳು ಹೇಳಿದ್ರೆ ಆ ಭಗವಂತ ಈಗಲೇ ನನಗೆ ಶಿಕ್ಷೆ ಕೊಟ್ಬಿಡ್ಲಿ. ಆದರೆ ನಾನು ಅಂಥ ಕೆಲಸ ಮಾತ್ರ ನಾನು ಯಾವತ್ತೂ ಮಾಡಿಲ್ಲ. ನಾನು ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿಂದ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ಇದ್ದೀನಿ ಹೊರ್ತುನು. ಈಗ ಮಾಡು ಇಲ್ಲಿರೋದಕ್ಕೆ ಸ್ವಲ್ಪ ಬೇಜಾರಾಗೋದು. ಬಿಡು ಪಾಪ ಅವಳು ಎಷ್ಟು ಕೆಲಸ ಮಾಡ್ತಾಳೆ, ನಾನು ಕೆಲಸ ಮಾಡಬೇಕಲ್ವೇ ಅಂತ ಅರ್ಥ ಮಾಡ್ಕೊಂಡು ನಾನು ಕೆಲಸಕ್ಕೆ ಹೋಗ್ತಾ ಇರೋದು. ನನಗೆ ಅವಳು ಇಲ್ಲಿರೋದಕ್ಕೆ ಸ್ವಲ್ಪ ಸಿಟ್ಟು ಬಂತು. ನೋಡು ನನ್ನ ಗಂಡ ಮಾತಾಡ್ಸಲ್ಲ ಅವಳು ಇರೋದಕ್ಕೆ ಅಂತ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಏನು ಮುಚ್ಚುಮರೆ ಇಲ್ಲ. ಸ್ವಲ್ಪ ಸಿಟ್ಟು ಬಂತು. ಆಮೇಲೆ ಅವಳು ಕೆಲಸ ಮಾಡೋದೆಲ್ಲ ನೋಡಿದೆ. ನೋಡಿ ಎಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ನಾನು ಸುಮ್ಮನೆ ಏನಕ್ಕೋ ಇದ್ದೀನಿ. ನಾನು ಹೋಗಿ ದುಡಿಬೇಕು. ಅವಳಿಗೆ ನೋಡಿ ದುಡಿಯೋದಕ್ಕೆ ತಾನೇ ಅವಳಿಗೂ ಒಂದು ಬೆಲೆ ಕೊಡೋದು. ನಾನು ದುಡಿಬೇಕು, ನಾನು ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ಹೋಗಿ ಕೆಲಸ ಮಾಡೋದಕ್ಕೆ ಹೋಗಿದ್ದು. ಬಿಡು, ಹೆಂಗೂ ಬೇರೆ ಬೇರೆ ಕೆಲಸಕ್ಕೆಲ್ಲ ಹೋಗೋಕ್ಕಾಗಲ್ಲ, ಟಾರ್ಚರು, ಮನೆ ಕೆಲಸಗಳೆಲ್ಲ ಆರಾಮ ಮಾಡ್ಕೊಂಡಿರ್ಬೋದು, ಹೆಂಗೋ ಅತ್ಲಾಗೆ ಅಂತ ಹೋಗಿದ್ದಪ್ಪ. ಅವ್ರ ಹತ್ರನೂ ಏನಂತ ಮನಸ್ಸಿಲ್ಲ, ನನ್ನ ಹತ್ರನೂ ಅಂಥದ್ದೇನಿಲ್ಲ. ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಏನೋ ಜೀವಿತ ಚೆನ್ನಾಗಿ ಮಾಡ್ತೀರಾ, ಕೆಲಸನ ಸುಧಾರಿಸ್ಕೊಂಡು ಮಾಡಿರಿ, ದೊಡ್ಡ ಮನೆ ಎಲ್ಲ ಕಸ ಹೊಡಿಯೋದು, ನೆಲ ಒರೆಸೋದು, ಅಡುಗೆ ಮಾಡೋದು ಎಲ್ಲ ಪ್ರತಿಯೊಂದು ನಂದೇನೆ. 20-25 ಸಾವಿರ ಸಂಬಳ ಕೊಡ್ತಾರೆ. ನಾನು ಎಲ್ಲೋದ್ರೂ ಅಷ್ಟೊಂದು ದುಡ್ಡು ದುಡಿಯೋಕ್ಕಾಗಲ್ಲ. ಅವ್ರು ತುಂಬ ದುಡ್ಡಲ್ಲಿ ಚೆನ್ನಾಗಿದ್ದಾರೆ, ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋಗ್ತಾ ಇರೋದಷ್ಟೇ. ಸರಿ ಆಯ್ತು ಬಿಡಿ, ಇಷ್ಟೆಲ್ಲ ನನ್ನ ನಂಬಲ್ಲ ನೀವು ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ನಂಬಲ್ಲ, ನೀನು ಏನೇ ಹೇಳಿದ್ರು ನಿನ್ನ ಮಾತುಗಳನ್ನಂತೂ ನಾನು ಯಾವತ್ತೂ ನಂಬಲ್ಲ. ನಿನ್ನ ಬುದ್ಧಿ ನನಗೆ ಗೊತ್ತೈತಿ. ನಾನು ನಂಬಲ್ಲ ಅಂದ್ರೆ ನಂಬಲ್ಲ ಅಷ್ಟೇ. ಸರಿ ಆಯಿತು ಸುಬ್ಬು, ಬಿಡು, ನಂಬಲಿಲ್ಲ ಅಂದ್ರೂ ಪರವಾಗಿಲ್ಲ. ಏನೋ ನನ್ನ ಹಣೆ ಬರ, ಬಿಡು ಹೋಗ್ತೀನಿ. ಯಾಕ ಕೊಮ್ಲಮ್ಮ, ನಾ ಮನೆ ಕೆಲಸಕ್ಕೆ ಹೋಗ್ಬಿಡಂತ ನೆನ್ನೆ ಸಡ್ಗಟ್ಟಿ ನಿಂತ್ಕೊಂಡವನಿ. ಹೋಗ್ದಂಗೆ ಇದ್ದಿದ್ರೆ ಬಿಡತ್ತ ನನ್ನ ಹೆಂಡ್ತಿ ಹೆಂಗೆ ಚೆನ್ನಾಗಿ ನಾನು ಹೇಳ್ದಂಗೆ ಕೇಳಿದ್ಲು ಅಂತ ಇವನು ಅನ್ಸರ್ಸಾನು. ಯಾವಾಗ ಅವಳು ಹೋದ್ಲ ಅದಕ್ಕೆ ನನಗೆ ಬೇಡವೇ ಬೇಡ ಅಂತ ಮನೆಯಿಂದ ಹೊರಕ್ಕೆ ಹಾಕ್ತಾ ಇದ್ದಾನೆ. ಬ್ಯಾಗ್ ತೆಗೆದು ಹೊರಕ್ಕೆ ಅಸ್ತು. ಯಾಕಂಗೆ ಮಾಡಕ್ಕೆ ಹೋಗ್ತೀವಿ ಜೀವಿತ? ಬೇಡ ಅಂದಿದ್ದ ಮಾಡಕ್ಕೆ ಹೋಗ್ಬಾರ್ದಮ್ಮ. ಈಗ ಬೇಡ ಅಂದಮೇಲೆ ಬೇಡ ಅಷ್ಟೇ, ಸುಮ್ಮನಾಗಿ ಬಿಡ್ಬೇಕು. ಅಂಥದ್ದೆಲ್ಲನ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಈಗ ಅವ್ರು ಬೇಡ ಅಂತ ಹೇಳಿದ್ರ ಬೇಡ ಅಷ್ಟೇ, ಸುಮ್ಮನಾಗಿ ಬಿಡಬೇಕು. ವಿರುದ್ಧವಾಗಿರೋ ಅಂಥ ಕೆಲಸಗಳು ಮಾಡಬಾರ್ದು. ಆವಾಗಲೇ ಸಿಟ್ಟು ಬರೋದು, ಆವಾಗಲೇ ಅನುಮಾನನೂ ಬರೋದು, ಎಲ್ಲ ಬರೋದು. ಅಲ್ಲ, ನೀನು ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು ಜೀವಿತ. ಬೇಡ ಅಂತಾನಲ್ಲ ನನ್ನ ಗಂಡ, ಯಾಕನ ಬಿಡು ಅಂತ ಹೇಳಿ ನೀನು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಅವ್ರಿಗೆ ಇವತ್ತಿಂಥದ್ದು ಆಗ್ತಿರ್ಲಿಲ್ಲ. ನೀ ಏನೂ ಇಲ್ಲ ಅಂದರೂ ನೀನು ಯಾವಾಗ ನೀನು ಹೋದ ಅದಕ್ಕೆ ಹಿಂಗೆ ಆಗ್ತೈತೆ. ನೀನು ನೋಡಿದರೆ ನನ್ನ ಮಧ್ಯೆ ಅವ್ರ ಮಧ್ಯೆ ಏನೂ ಇಲ್ಲ ಅಂತ ನೀನು ಗೋಳಾಡ್ತೀಯ. ಅಲ್ಲ ನೋಡಿ, ಇದು ಹೆಂಗೈತೆ ಒಟ್ಟುನು. ಹೇಳ್ದಂಗೆ ಕೇಳಿದರೆ ಯಾವುದೂ ಇರಲ್ಲ ಕಣಮ್ಮ. ನನ್ನ ನಡಿಬೇಕು, ನನ್ನದೇ ಮುಂದೆ ಹೋಗ್ಬೇಕು, ನಾನು ಹೇಳ್ದಂಗೆ ಆಗ್ಬೇಕಂದ್ರೆ ಯಾವುದೂ ಆಗಲ್ಲ. ಅದೇ ಮತ್ತೆ ನಾನು ಹೇಳೋದು ಅದೇನೆ. ಬೇಡ ಅನ್ನ ಸುಮ್ಮನಾಗಿದ್ರೆ ಇವಳಿಗೆ ಒಟ್ಟು ತಲೆನೋವೇ ಇರ್ತಿರ್ಲಿಲ್ವಾ? ನಮ್ಮಮ್ಮ ಯಾವುದೋ ಫಂಕ್ಷನ್ ಐತೆ ಅಂತ ಊರಿಗೆ ಹೋಗೈತೆ. ಆ ಅಜ್ಜಿ ಒಂದು ನೋಡ್ಕೋಬೇಕು, ಮಾಡು ಕೆಲ್ಸಕ್ಕೆ ಹೋಗ್ತಾಳೆ. ಆ ಹುಡುಗಿನಾದ್ರೂ ನೋಡ್ಕೋಬೇಕಾ? ಮಾಡು ಅಲ್ಲಿಗೆಲ್ಲ ಕೆಲಸ ಮಾಡಿಕೊಡೋದೇ ಆಗುತ್ತೆ. ಪಾಪ ಅವಳಿಗೆ ಎಷ್ಟು ಕೆಲಸ ಮಾಡ್ತಾಳೆ, ಅಂಗಡಿ ಹತ್ರ ಮಾಡ್ತಾಳೆ, ಇಲ್ಲೆಲ್ಲ ರೆಡಿ ಮಾಡ್ತಾಳೆ. ಮಗುನ ಬೇರೆ ನೋಡ್ಕೋಬೇಕು. ಅಮ್ಮ ಊರಿಗೆ ಹೋಯ್ತೆ, ಬರುತ್ತೆ ಅಮ್ಮ 2 ದಿನ ಆಯಿತು ಊರಿಗೆ ಹೋಗಿ. ಅಜ್ಜಿ ಒಂದೇ ನೋಡ್ಕೊಂತೈತೆ. ಮನೆಯವ್ರದ್ದು ಕೆಲಸ ಎಲ್ಲ ಮಾಡ್ಕೋಬೇಕು. ನಮ್ಮ ಮನೆಗೆ ಬೇಜಾನ್ ಕೆಲಸ ಇರುತ್ತೆ. ನಮ್ಮ ಮನೆಯವ್ರಿಗೆ ಕೆಲಸ ಮಾಡ್ಕೊಂಡು ಬೇರೆ ಕಡೆ ಎಲ್ಲಾದ್ರೂ ಕೆಲಸಕ್ಕೆ ಹೋದ್ರೆ ಬೇಡ ಅನ್ನತ್ತಾ? ಅದಿಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತಾಳೆ. ಅದಕ್ಕೆ ಮತ್ತೆ ನನಗೆ ವಿರುದ್ಧವಾಗಿ ನಿನ್ನ ಅಮ್ಮ ಇವಳು ಸವಾಸನೇ ಬೇಡಮ್ಮ ನಮಗೆ. ಆ ಹುಡುಗಿನ 2 ದಿನ ಚೊಡಂಟಿ ಮುದ್ದಾಡಿದ್ದು, 2 ದಿನ. ಫಸ್ಟಿಗೆ ಬಂದಾಗ ಒಂದು 2 ದಿನ ಚಿನ್ನ, ರನ್ನ, ಬಂಗಾರ, ಮುದ್ದು ಅಂತ ಮುದ್ದಾಡಿದ್ಲು. ಆದರೆ ಇವಾಗ ಆ ಪ್ರೀತಿನೇ ಇಲ್ಲ. ಆ ಪ್ರೀತಿ ಎಲ್ಲೋಯ್ತು? 2 ದಿವಸನ ನಿನ್ನ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ. ಮಗಳು ಅಂದರೆ ಎಂಥರ್ಗೂ ಆಸೆ ಇರುತ್ತೆ. ಆ ಹುಡುಗಿ ನಾಳೆ ಎತ್ಕೊಂಬೋದು ಇಲ್ಲ, ಮುದ್ದಾಡೋದು ಇಲ್ಲ, ಎಂಥದ್ದು ಇಲ್ಲ. 2 ದಿನ. ಅದಕ್ಕೆ ಅಮ್ಮ ನೀನು ಹೋಗ್ತಾ ಇರು ಮನೆಯಿಂದ ಹಸಿಕೆ. ಸುಮ್ಮನೆ ಜಾಸ್ತಿ ನೀನು ಮಾತಾಡಬೇಡ. ಸರಿ ಆಯಿತು ಸುಬ್ಬು, ಬಿಡು ಹೋಗ್ತೀನಿ. ಅಲ್ಲ ನೋಡಿ, ನಾನು ಎಷ್ಟು ನಿಯತ್ತಾಗಿ ನಾನು ಹೆಂಗಿದ್ರು ಜನ ಹೆಂಗೆ ಮಾತಾಡ್ತಾರೆ. ಒಂದು ಸತಿ ಕೆಟ್ಟವ್ರಾಗ್ಬಿಟ್ರೆ ನಾವು ಬರೀ ಕೆಟ್ಟವ್ರೆ ಅನ್ನಿಸ್ಕೊಳ್ತೀವಿ. ಅಲ್ಲ ನೋಡಿ, ನಾವು ಎಷ್ಟು ಒಳ್ಳೆ ತಂದಿಂದ ಒಳ್ಳೆ ಮನಸ್ಸಿಂದ ನಾವು ಇರಬೇಕು ಅಂತ ಪ್ರಯತ್ನ ಪಟ್ರು ಅಲ್ಲ ನೋಡಿ ಹೆಂಗಾಗುತ್ತೆ ಅಂತ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾವು ಎಷ್ಟು ಚೆನ್ನಾಗಿರಬೇಕು ಅಂತೇಳಿ ಏನೆಲ್ಲ ಇದನ್ನು ಮಾಡ್ತೀವಿ. ಆದರೆ ನೋಡು, ಜನ ಹೆಂಗೆ ನನ್ನ ತಪ್ಪಾಗಿ ತಿಳ್ಕೊಂತಾರೆ. ಕಷ್ಟಪಟ್ಟು ದುಡ್ಕೊಂಡು ತಿಂದರು ಮಾತಾಡ್ತಾರೆ, ದುಡಿಲಿಲ್ಲ ಅಂದರೂ ಮಾತಾಡ್ತಾರೆ, ದುಡಿದ್ರೆ ಒಂಥರ ಮಾತಾಡ್ತಾರೆ, ದುಡಿಲಿಲ್ಲ ಅಂದರೆ ಒಂಥರ ಮಾತಾಡ್ತಾರೆ. ಯಪ್ಪ, ಇವಾಗಿನ ಕಾಲದಾಗೆ ಹೆಂಗಿದ್ರು ಕಷ್ಟ. ಸುಮ್ಮನೆ ಹೋಗ್ತಾ ಇರು. ನೀನು ಇದೆಲ್ಲ ಕಣ್ಣೀರು ಹಾಕೋದು, ನೀವೆಲ್ಲ ನಿನ್ನ ಮಾತುಗಳೆಲ್ಲ ನನಗೆ ಇಷ್ಟನೇ ಆಗ್ತಾಯಿಲ್ಲ. ಹೋಗು, ನಾನು ಡೈವರ್ಸ್ ಕೊಡ್ತೀನಿ, ಹೋಗು. ಡೈವರ್ಸ್ ತಗೊಂಬನ. ನನಗೂ ನಿನಗೂ ನೀನು ಮುಗಿತೀನಿ, ನಿನ್ನ ಕಥೆನೇ ಮುಗೀತು ನನಗೂ ನಿನಗೂ. ನೋಡಿದ್ರಲ್ಲ ವೀಕ್ಷಕರೇ, ಅವಳು ನಾನು ಅಂಥ ಕೆಲಸ ಮಾಡಿಲ್ಲ ಅಂತ ಈಗ ಹೇಳ್ತಾ ಇದ್ದಾಳೆ. ನನಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಅವಳು ಸವಾಸನೇ ಬೇಡ, ನಾನು ಡೈವರ್ಸ್ ಕೊಡ್ಬೇಕಂತ ನಿರ್ಧಾರ ಮಾಡ್ಕೊಬಿಟ್ಟಿದ್ದೀನಿ. ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಬೇಜಾರಾಗಿಲ್ಲ. ಇವಳಿಂದ ನಮಗೆ ದಿನಾ ತಲೆನೋವೇ. ಅದಕ್ಕೆ ಆ ತಲೆನೋವೇ ಬೇಡ. ನಾವಾಯಿತು, ನಮ್ಮ ಕೆಲಸ ಆಯಿತು ಅನ್ನಂಗೆ ಇದ್ಬಿಡೋಣ. ಯಾರ ಸವಾಸನೂ ಬೇಡ. ಮಾಡು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ, ತುಂಬ ಬುದ್ಧಿವಂತೆ. ಇವಳ ಥರ ಆಡಲ್ಲ. ನಿಜ, ಅವಳು ಹೇಳ್ದಂಗೆ ಕೇಳ್ತಾಳೆ. ನಾನು ಯಾವ್ದು ಬೇಡ ಅಂತೀನೋ ಅದನ್ನೇ ಅವಳು ಅದು ಮಾಡಲ್ಲ. ಅದನ್ನ ಇವಳು ಹಂಗಲ್ಲ. ನಾನು ಯಾವ್ದು ಬೇಡ ಅಂತೀನೋ ಅದನ್ನೇ ಅತಿಯಾಗಿ ಮಾಡ್ತಾಳೆ. ಅದಕ್ಕೆ ಇವಳು ಬುದ್ಧಿ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ.
ನೋಡ್ತಾ ಇರಿ ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.